ಹೇ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಾವು ನಮ್ಮ ದೊಡ್ಡಣ್ಣನವರ ಸ್ಪೆಷಲ್ ಆದಂಥ ಯುವದೋಪನ ಟ್ರೈ ಮಾಡೋಣ. ಏನು ಗುರು, ಎಲ್ಲ ರೀಲ್ಸಲ್ಲಾಗಿರ್ಬೋದು ಎಲ್ಲದರಲ್ಲೂ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಟ್ರೈ ಮಾಡೋಣ. ಏನಿಲ್ಲ, ಯುವದೋಪು ಅಂದರೆ ಇಡ್ಲಿ, ವಡೆ, ದೋಸೆ, ಪೂರಿ ಅನ್ನ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇವಾಗ ಬನ್ನಿ ಹೋಟ್ಲಿಗೆ ಹೋಗ್ಬಿಟ್ಟು ಇದನ್ನೆಲ್ಲ ಪಾರ್ಸಲ್ ತೊಗೊಂಬಂದು ಮನೇಲಿ ಟ್ರೈ ಮಾಡೋಣ. ಇವಾಗ ನೋಡ್ಬೋದು ನೀವು, ನಾವು ಪಾರ್ಸಲ್ ತಗೊಂಡಾಗೈತೆ. ಇವಾಗ ಮನೆಗೆ ಹೋಗಿ ಟ್ರೈ ಮಾಡೋಣ ಯಾವ ರೀತಿ ಇರುತ್ತೆ ಅಂತ. ಇವಾಗ ಬನ್ನಿ ಹೋಗ್ತಾ ಇದ್ದೀವಿ ಮನೆ ಕಡೆ ಹೋಗೋಣ. ನಾವು ತಗೊಂಬಂದಿದ್ದೀವಲ್ಲ ಪಾರ್ಸಲ್ಲು, ಇದನ್ನೆಲ್ಲ ಕಲ್ಸೋಕ್ಕೆ ಒಂದು ಬಾಂಡ್ಲಿ ಬೇಕು. ಅದಕ್ಕೆ ಒಂದು ಬಾಂಡ್ಲಿ ತೊಗೊಂಬಂದಿದ್ದೀವಿ. ಬಾಂಡ್ಲಿ ಇಟ್ಬಿಟ್ಟು ಒಳಗಡೆ ಇರೋದು ಒಂದೊಂದು ತೆಗಿಬೇಕು. ಸಾಂಬಾರು ಸ್ವಲ್ಪ ಜಾಸ್ತಿ ಇಸ್ಕೊಂಬಂದಿದ್ದೀವಿ. ಸಾಂಬಾರಲ್ಲಲ್ವಾ ಹಾಕಿ ಕಲ್ಸೋದು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಸಾಂಬಾರನ್ನ ತಗೊಂಬಂದಿದ್ದೀವಿ. ನೋಡ್ಬೋದು ನೀವು, ಒಂದೊಂದೇ ಕೊಟ್ಟವ್ರೆ. ಇದೇನು ಇಡ್ಲಿ ಕೊಟ್ಟವ್ರೆ. ಫಸ್ಟ್ನೇದಾಗಿ ಇಡ್ಲಿ ಹಾಕೊಳ್ಳೋಣ. ಇಡ್ಲಿ ಫುಲ್ಲು ಬಿಸಿ ಐತೆ. ಚಟ್ನಿ ಬೇರೆ ಕೊಟ್ಟವ್ರೆ. ಚಟ್ನಿ ಸೈಡ್ಗೆ ತಿಕ್ಬಿಟ್ಟು, ಅದಾದ್ಮೇಲೆ ಇದು ಪೂರಿ ಇರೋಂಗೆ ಕಾಣಿಸ್ತೈತೆ. ಪೂರಿ ಇರಬೇಕು. ಪೂರಿ ಇಲ್ಲ ವಡೆ ಇರ್ಬೋದು. ಪೂರಿ ಏನು ಕಾಣಿಸ್ತಾ ಇಲ್ಲ. ವಡೆ, ಸ್ಪೆಷಲ್ ವಡೆ. 2 ವಡೆ ಹಾಕೋಣ ಅದರೊಳಗೆ. ಆಮೇಲೆ ಇದು ಬಂದ್ಬಿಟ್ಟು ಮಸಾಲೆ ದೋಸೆನ ಫುಲ್ ಕಟ್ಬಿಟ್ಟಿದ್ದಾರೆ. ಯಾವ ಥರ ಕಾಣಿಸ್ತಾ ಇದೆ. ಚಟ್ನಿ ಎಲ್ಲದಕ್ಕೂ ಹಾಕಿರ್ತಾರೆ ನೋಡ್ರಿ. ಇಡೀ ಮಸಾಲೆ ದೋಸೆನೂ ಹಾಕಿದೀವಿ ಅದರೊಳಗೆ. ಆ್ಯಂಡ್ ಫೈನಲ್ ಆಗಿ ಪೂರಿ, ಇದಕ್ಕೆ ಬೇಕಾಗಿರೋಂಥ ಪೂರಿನೂ ಐತೆ. ಪೂರಿನೂ ತಂದಿದ್ದೀವಿ. ಫೈನಲ್ ಆಗಿ ಇದಕ್ಕೆ ಸಾಂಬಾರು ಇರಬೇಕು. ಸಾಂಬಾರು ಇರ್ಬೇಕಾದ್ರೆ ತೋರಿಸ್ತೀವಿ. ಇವಾಗ ಇದನ್ನ ನಮ್ಮ ಕೈಯಿಂದ ಕಲಿಸ್ಬೇಕು. ಇದನ್ನ ಕಲ್ಸೋಣ ಕೈಯಿಂದನೇ, ಏನಾಗಲ್ಲ. ಕೈಯಿಂದ ಕಲ್ಸೋದು ಇನ್ನೂ ನೀಟಾಗಿ ಇರುತ್ತೆ. ಸ್ಪೂನಲ್ಲಿ ಕಲ್ಸೋಕೆ ಹೋದ್ರೆ ದೋಸೆ ಎಲ್ಲ ಕಲ್ಸೋಕ್ಕಾಗಲ್ಲ. ಕೈಯಿಂದನೇ ಕಲಸಿ ಟ್ರೈ ಮಾಡಿ ನೋಡೋಣ. ಇವಾಗ ಇದನ್ನ ಕಲಸಿದಾಯ್ತು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕು. ಇವಾಗ ಬನ್ನಿ ನಾವು ಕೆಳಗಡೆ ಹೋಗಿ ಒಗ್ಗರಣೆ ಹಾಕೊಂಡು ಬರೋಣ. ಇವಾಗ ಫಸ್ಟು ನಾವು ಸ್ವಲ್ಪ ಎಣ್ಣೆ ಹಾಕೊಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಚಟಪಟ ಅಂತ ಹೊಡ್ಕೊಂತಿದ್ದಂಗೆ ಇವಾಗ ಈರುಳ್ಳಿ ಹಾಕ್ಬೇಕು ಅದರೊಳಗೆ.
ಸಾಕು, ಸ್ವಲ್ಪ ಪಾಸ್ ಮಾಡಿದ್ರು. ಆಯ್ತಾ? ಸ್ಟಾರ್ಟ್ ಆಗೈತಾ? ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಬೇಕು. ಇಲ್ಲೇ ಇಟ್ಕೊಂಡು ಹಂಗೆ ಅದರೊಳಗೆ ಹಾಕ್ತೀನಿ. ಇವಾಗ ಗೈಸ್ ನೋಡ್ರಿ, ಇದನ್ನ ಹಂಗೆ ಇದ್ರೊಳಗೆ ಹಾಕೊಬೇಕು. ಇದನ್ನ ಹಾಕಿ ಇದನ್ನ ಕಲಿಸ್ಕೊಬೇಕು. ಇವಾಗ ನೋಡ್ಬೋದು ತಗೊಂಬಂದಿದ್ದೀವಿ, ಒಗ್ಗರಣೆನೂ ಹಾಕಿದ್ದೀವಿ, ಯಾವ ಥರ ಕಾಣುತ್ತೆ ಅಂತ. ಇವಾಗ ಒಂದು ತಟ್ಟೆ ಬೇಕು, ತಟ್ಟೆನ ತಗೊಂಬಂದು ಇವಾಗ ಈ ತಟ್ಟೆ ಒಳಗೆ ಹಾಕೊಳ್ಳೋಣ. ಗೈಸ್ ಇವಾಗ ನೋಡುವುದು ಫೈನಲ್ ಆಗಿ ಇವ ದೋಪುನ ರೆಡಿ ಮಾಡಿ ಒಗ್ಗರಣೆನೂ ಹಾಕಿದೀವಿ. ಇವಾಗ ಟ್ರೈ ಮಾಡೋದೊಂದೇ, ನಮ್ಮ ದೊಡ್ಡಣ್ಣವ್ರು ಹೇಳ್ತಾರಲ್ಲ, ಇವ ದೋಪು ಇವತ್ತು ನೀನ್ ತೋಪು ಅಂತ, ತಿನ್ನೋಣ ತೋಪು ಆಗ್ತೀವ ಇಲ್ವಾ ಅಂತ. ದೋಸೆ ಪೂರಿ ಎಲ್ಲ ಕೈಗೆ ಸಿಗ್ತಾ ಇದ್ರು. ಸಕ್ಕತ್ತಾಗೈತೆ. ಇದು ಯಾವ ತರ ಫೀಲ್ ಕೊಡುತ್ತೆ ಅಂದ್ರೆ, ಇವಾಗ ನೀವು ಪೂರಿ ಇರುತ್ತೆ ಅನ್ಕೊಳ್ರಿ, ಪೂರಿ ಒಳಗೆ ಅನ್ನನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಯಾವ ತರ ಫೀಲ್ ಆಗುತ್ತಲ್ವಾ, ಆ ತರ ಫೀಲ್ ಆಯ್ತೈತೆ. ಸೇಮು ಪೂರಿ ಒಳಗೆ ಅನ್ನ ಹಂಗೆ ಐತೆ, ತಿಂತಾ ಇದ್ರೆ ಇನ್ನೂ ಸಕ್ಕತ್ತಾಗೈತೆ. ಪೂರಿ ಒಳಗೆ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂತಿ ಅಂದ್ರೆ, ಈ ಚಿಕ್ಕ ಮಕ್ಳಾದ್ರೆ ಹಾಕೊಂಡ್ಬಿಟ್ರೆ ತಿಂತಾರಲ್ಲ ಆ ತರ. ಟೇಸ್ಟ್ ಅಂತೂ ಸೂಪರ್ ಆಗೈತೆ. ಸಾಂಬಾರ್ ಸ್ಮೆಲ್ಲು ಗಮ್ ಅಂತ ಮೂಗ್ಗೆ ಹೊಡಿತೈತೆ. ಆಮೇಲೆ ಕಾಳೆಲ್ಲ ಹಾಕಿದಾರಲ್ವಾ, ಒಂಥರ ಸಕ್ಕತ್ತಾಗೈತೆ ಫ್ಲೇವರು. ಇವತ್ತು ಸೂಪರ್ ಆಗೈತೆ ಅಂತಾನೆ ಹೇಳ್ಬೋದು. ನಾನು ಒಣ ಬೇರೆ ಬಂದ್ಬಿಡ್ತು ಗುರು, ಈ ಟೆರಸ್ ಮೇಲೆ ಮಾಡಿದ್ರೆ ಇದೇ ಕಾಟ. ನೋಡ್ರಿ, ಇನ್ನೊಂದು ಬೈಟ್ ತಗೊಂತೀನಿ, ಸಕ್ಕತ್ತಾಗೈತೆ ಮಾತ್ರ. ದೋಸೆ ಎಲ್ಲ ಐತೆ ಇದ್ರಲ್ಲಿ. ಇದೆಲ್ಲ ಇದೇನು ಕಾಣಿಸ್ತೈತಲ್ಲ, ಇದೆಲ್ಲ ದೋಸೆ. ಇವೆಲ್ಲ ಆನಿಯನ್ ಇವಾಗ ನಾವು ಹಾಕೊಂಡ್ ಬಂದಿರೋದು. ಸೂಪರ್. ಇದು ತಿಂತಿದ್ರೆ ದೋಸೆ ಫ್ಲೇವರ್ ಜಾಸ್ತಿ ಬರುತ್ತೆ. ಈ ಮಸಾಲೆ ದೋಸೆಯಲ್ಲಿ ಎಲ್ಲ ಕ್ರಂಚಿಯಾಗಿ ಬೆಂದಿರ್ತದಲ್ವಾ, ಅದ್ರ ಫ್ಲೇವರ್ ಜಾಸ್ತಿ ಸಿಗುತ್ತೆ ನಿಮ್ಗೆ. ಇಡ್ಲಿ ಆದ್ರೆ ನಾರ್ ತರ ಸ್ಮೂತ್ ಆಗಿರುತ್ತಲ್ವಾ, ಇಡ್ಲಿ ಸ್ಮೂತ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲ ಫುಲ್ ಸ್ಮ್ಯಾಶ್ ಆದಾಗ ಅನ್ನ ನೀವು ಕರೆಕ್ಟಾಗಿ ಅನ್ನನ ರುಬ್ಬಿಟ್ಟು ತಿಂದ್ರೆ ಯಾವ ತರ ಫೀಲ್ ಆಗುತ್ತಲ್ಲ, ಅದೇ ತರ ಇದು ಅನ್ನ ರುಬ್ಬಿಟ್ಟೆ ಮಾರೋದಲ್ವಾ, ಸಖತ್ತಾಗೈತೆ. ನೀವು ಏನಾದರೂ ಟ್ರೈ ಮಾಡಿ ಮನೇಲಿ. ನಮ್ಮ ದೊಡ್ಡಣ್ಣನವರ ಸ್ಟೈಲು ಸಖತ್ ಇಷ್ಟ ಆಯ್ತು ನನಗಂತೂ. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ, ಖಾಲಿ ಮಾಡ್ಬಿಡಿ. ಗೈಸ್ ಫೈನಲ್ ಆಗಿ ಇವತ್ತೊಪ್ಪು ಟ್ರೈ ಮಾಡಿದಾಯ್ತು. ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ಗುರು, ಸೂಪರ್ ಆಗಿತ್ತು. ನಮ್ಮ ದೊಡ್ಡಣ್ಣವರು ಅವಾಗ ಯಾವ ಗುಂಗಲ್ ಮಾಡಿದ್ರೋ ಗೊತ್ತಿಲ್ಲ, ಆದರೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಬರುವಂಥ ದಿನಗಳಲ್ಲಿ ಇದು ಒಂದು ಡಿಶ್ ಆಗ್ಬೋದು ಅಂತ ಅನ್ಕೊಂತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.